ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ರಜತ್ ಪಟ್ಟಿದಾರ್ RCB ತಂಡಕ್ಕೆ ಕ್ಯಾಪ್ಟನ್ ಆದ್ರು ಗುರು. ಆದರೆ RCB ತಂಡಕ್ಕೆ ಕ್ಯಾಪ್ಟನ್ ಆದ ನಂತರ ಒಂದು ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಜತ್ ಪಟ್ಟಿದಾರ್ ಅಂತ ಹೇಳಬೇಕು. ಫ್ರೆಶ್ ರಿಯಾಕ್ಷನ್ RCB ತಂಡದ ಕ್ಯಾಪ್ಟನ್ ಇಂದ ಬಂದಿದೆ, ನಮ್ಮ RCB ಅಭಿಮಾನಿಗಳು ಮತ್ತು ವಿರಾಟ್ ಕೊಹ್ಲಿ ಬಗ್ಗೆ ಅಂತ ಹೇಳಬೇಕು. ಹಾಗಾದ್ರೆ ರಜತ್ ಪಟ್ಟಿದಾರ್ ಅವರು ಏನಂತ ಹೇಳಿದ್ದಾರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇನ್ನೇನು 4 ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಬಟನ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. RCB ತಂಡಕ್ಕೆ 2025ಗೆ ರಜತ್ ಪಟ್ಟಿದಾರ್ ಅವರು ಕ್ಯಾಪ್ಟನ್ ಆಗಿರೋ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ ಗುರು. ಕಮೆಂಟ್ ಬಾಕ್ಸು ಖಾಲಿ ಹೊಡಿತಾ ಇರ್ತದಕ್ಕೆ ದುಡ್ಡು ಕೊಡೋಂಗಿಲ್ಲ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗಬೇಕಿತ್ತು RCB ತಂಡಕ್ಕೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಮ್ಮ ರಜತ್ ಪಟ್ಟಿದಾರ್ ಅವರು ಏನು ಹೇಳಿದ್ರಪ್ಪ RCB ತಂಡದ ಅಭಿಮಾನಿಗಳ ಬಗ್ಗೆ ಮತ್ತು ವಿರಾಟ್ ಕೊಹ್ಲಿ ಬಗ್ಗೆ, RCB ಬಗ್ಗೆ ಏನಾಯ್ತು ಅಂತಂದರೆ, ನನಗೆ ತುಂಬಾ ಖುಷಿ ಆಗಿದೆ. RCB ತಂಡ ಇಲ್ಲಿ ನನಗೆ ಕ್ಯಾಪ್ಟನ್ಸಿ ಕೊಟ್ಟಿರೋದು. ನಾನು RCB ತಂಡಕ್ಕೆ ಅಥವಾ IPLಗೆ ಕಾಲಿಟ್ಟಾಗ ಇಲ್ಲಿವರೆಗೆ ಬರ್ತೀನಿ, ನಾನು IPL ಅಲ್ಲಿ ಒಂದು ತಂಡಕ್ಕೆ ಅಂತ ಅದು ಇಂಥ ಒಂದು ದೊಡ್ಡ ಫ್ರಾಂಚೈಸ್ ತಂಡಕ್ಕೆ ನಾನು ಕ್ಯಾಪ್ಟನ್ ಆಗ್ತೀನಿ ಅಂತ ಯಾವುದೇ ಕೂಡ ಊಹೆನೂ ಕೂಡ ಮಾಡ್ತಿಲ್ಲ ಅಂತ ಹೇಳಬೇಕು. ಏನೋ ಬೆಳಿಬೇಕು, ನಾನು ಕೂಡ ಇಂಟರ್ನ್ಯಾಷನಲ್ ಮ್ಯಾಚ್ ಆಡಬೇಕು ಅಂತ ಒಂದು ಆಸೆ ಇತ್ತು. ಆದರೆ RCB ಅಂತ ಒಂದು ದೊಡ್ಡ ತಂಡಕ್ಕೆ ಕ್ಯಾಪ್ಟನ್ ಆಗ್ತೀನಿ ಅಂತ ಅದೇ ರೀತಿ ನಿರೀಕ್ಷೆ ಇರಲಿಲ್ಲ. ಯಾಕಂತ ನಾನು IPLಗೆ ಕಾಲಿಟ್ಟಾಗ ತುಂಬಾ ಕಳಪೆ ಆಟ ಆಡಿದೆ. IPL ಅನ್ಸೋಲ್ಡ್ ಕೂಡ ಆಗಿದೆ. ನಂತರ RCB ತಂಡ ಮತ್ತೆ ರೀಪ್ಲೇಸ್ಮೆಂಟ್ ಬದಲಾಗಿ ನಾನು ಕರ್ಕೊತು. ಅಲ್ಲಿಂದ ನಾನು ಸ್ವಲ್ಪ ಸ್ಟಾರ್ನ ಬದಲಾಯಿಸ್ಕೊಂಡು ಅಲ್ಲಿಂದ ಲಕ್ಕು ಚೇಂಜ್ ಆಯಿತು ಅಂತ ಹೇಳಬೇಕು. ಚೆನ್ನಾಗಿ ಬ್ಯಾಟಿಂಗ್ ಆಡಿದೆ. ಈಗ RCB ತಂಡ ನನ್ನ ಮೇಲೆ ಕ್ಯಾಪ್ಟನ್ ಇಟ್ಟು ತುಂಬಾ ನಂಬಿಕೆ ಇಟ್ಟು ಕ್ಯಾಪ್ಟನ್ಸಿ ಕೊಟ್ಟಿದೆ. ಮತ್ತು ವಿರಾಟ್ ಕೊಹ್ಲಿ, ABD ಮತ್ತು ಇನ್ನು ಮುಂತಾದ ಸ್ಟಾರ್ ಆಟಗಾರರು ಮ್ಯಾಕ್ಸ್ವೆಲ್ ಆಗಿರ್ಬೋದು, ಡುಪ್ಲೆಸಿಸ್ ಜೊತೆ ಎಲ್ಲ ಆಟ ಆಡಿ ಅವರೆಲ್ಲ ಸ್ಕಿಲ್ಲು ಕೂಡ ಕಲ್ತಿದ್ದೀನಿ. ಇನ್ನೂ ಕೂಡ ಸ್ಕಿಲ್ನ ಕಲಿತೀನಿ. ಮತ್ತು ನಾನು ಇನ್ನೂ ಕೂಡ ಟೀಮ್ ಇಂಡಿಯಾ ಕೂಡ ಆಡಬೇಕು, ಒಳ್ಳೆ ಪ್ಲೇಯರ್ ಆಗಬೇಕು, ಮೇನ್ ಪ್ಲೇಯರ್ ಆಗಬೇಕು. RCB ತಂಡಕ್ಕೆ ನನ್ನ ಕೈಲಾದಷ್ಟು ಎಫರ್ಟ್ ಆಗ್ತೀನಿ. ನನಗೂ ವಿರಾಟ್ ಕೊಹ್ಲಿ ಅವ್ರಿಗೆ ಮತ್ತು ಫ್ಲಾಪ್ ಡುಪ್ಲೆಸಿಸ್ಗೆ ಯಾವ ರೀತಿ ಸಪೋರ್ಟ್ ಕೊಟ್ಟರೆ ಕ್ಯಾಪ್ಟನ್ಸಿಲಿ ನನಗೂ ಕೂಡ ಅದೇ ರೀತಿ ಸಪೋರ್ಟ್ ಕೊಡಿ ಅಂತ ಪಟ್ಟಿದಾರ್ ಅವರು ಹೇಳಿದ್ರು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ ಗುರು.